சிடு சிடு என்றாலும் தினமெனை கொன்றாலும் என் காதல் மாறாதடி. விடு விடு என்றாலும் விலகிட சொன்னாலும் என் காதல் தீராதடி. வாழும் நாளெல்லாம் நீ காணும் தூரத்தில் வாழ்வேனே, நான் வாழ்வேனே. ಬನ್ನಿ ಫ್ರೆಂಡ್ಸ್, ಇವತ್ತು ಮನಸ್ಸಿನ ಆಸೆ ಈಡೇರಿಸ್ಕೊಳ್ಳೋದಕ್ಕೆ ನಿಂಬೆಹಣ್ಣು ದೀಪ ಜೊತೆಗೆ ದೇವಸ್ಥಾನಕ್ಕೆ ಹೋಗೋಣ. ನಮಸ್ಕಾರ ಫ್ರೆಂಡ್ಸ್, ನಾನು ಇವಾಗ ರೆಡಿ ಆಗ್ತಾ ಇರೋದು ಕಮಲೇಪುರಲ್ಲಿರೋ ಕಾಟೇರಮ್ಮ ಟೆಂಪಲ್ಗೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು. ಈ ಇಯರಿಂಗ್ ಬಂದುಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ರಾಧಾಕೃಷ್ಣ ಇದೆ. ಸೊ ಇದು ನನಗೆ ನನ್ನ ಫ್ರೆಂಡು ಗಿಫ್ಟಾಗಿ ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ರೂಪ, ಸ್ಪೆಷಲ್ ಥ್ಯಾಂಕ್ಸ್. ಆ್ಯಕ್ಚುಲಿ ನನಗದು ತುಂಬ ಇಷ್ಟ ಆಯಿತು. ಏನಿದು ಮನೆ ಒಳಗಡೆ ರಂಗೋಲಿ ಹಾಕ್ತಾ ಇರೋದು ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಸೊ ಏನಿಲ್ಲ, ಮನೆ ಒಳಗಡೆ ನಾನು ಲಕ್ಷ್ಮೀ ಪಾದನ ಬಿಡಿಸ್ತೀನಿ. ಸೊ ನನಗದು ತುಂಬ ಖುಷಿ ಕೊಡುತ್ತೆ. ಮನೆ ಒಳಗಡೆ ಅಂತ ಹೇಳಿದರೆ ಡೋರ್ ಎಂಟ್ರೆನ್ಸಲ್ಲಿ ಹಾಕೋದಿದ್ದು. ಸೊ ಈ ಥರ ಕಾಣಿಸುತ್ತೆ ನಿಮಗೆ ಡೋರ್ ಓಪನ್ ಮಾಡಿ ಒಳಗಡೆ ಬಂದಮೇಲೆ. ಸೊ ರಂಗೋಲಿ ಎಲ್ಲ ಹಾಕಾದ್ಮೇಲೆ ದೇವರ ಐಟಮ್ಸ್, ಪೂಜೆ ಐಟಮ್ಸ್ ಎಲ್ಲದನ್ನು ಎತ್ತಿಟ್ಕೊಂಡೆ. ನಿಂಬೆಹಣ್ಣು ಮತ್ತು ಕರ್ಪೂರ, ಊದುಬತ್ತಿ ಎಲ್ಲದನ್ನು. ನಿಂಬೆಹಣ್ಣಿನ ದೀಪ ಅಂತ ಹೇಳಿದರೆ ನಾವು ಯೂಶ್ವಲಿ ಅಮ್ಮನವ್ರ ದೇವಸ್ಥಾನದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಹಚ್ತೀವಿ. ಬಟ್ ನಾನು ಇವತ್ತು ಸ್ಯಾಟರ್ಡೆ ಹಚ್ತಾ ಇದ್ದೀನಿ. ಏನಕ್ಕಂದರೆ ನನಗೆ ಟೈಮ್ ಇರಲಿಲ್ಲ. ಸೊ ಎಲ್ಲ ಆದಮೇಲೆ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಮನೆಯಿಂದ ಹೊರಡಬೇಕು, ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಪೂಜೆ ಮಾಡಿಕೊಂಡೆ. ಫಸ್ಟು ಪೂಜೆ ಆದಮೇಲೆ ಹಾಗೆ ಮನಸ್ಸಲ್ಲಿ ಸ್ವಲ್ಪ ಧ್ಯಾನ ಮಾಡ್ಕೊಳ್ಳೋದು. ಆದರೆ ಏನೇನು ಕೇಳ್ಕೊಂಡೋ ನನಗೆ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಜುಮ್ಕಿ ಹಾಕ್ಕೊಂಡಿದ್ನಲ್ಲ, ಸೊ ಮೈಂಡ್ ಫ್ರೆಶ್ ಆಗಿತ್ತು. ಹಾಗೆ ಒಂದೆರಡು ಸೆಲ್ಫಿ ಮತ್ತು ಹಾಗೆ ಒಂದು ರೀಲ್ ಮಾಡಿಕೊಂಡು ಹೊರಟೆ ನಾನು. ಸೊ ಬಸ್ಸಲ್ಲಿ ಟಿಕೆಟ್ ಎತ್ಕೊಂಡಿದ್ದೆ. ಶಕ್ತಿ ಯೋಜನೆ ಬಂದಮೇಲಂತೂ ತುಂಬಾ ಹೆಲ್ಪ್ ಆಗಿದೆ. ಆದ್ರೂ ಎಲ್ಲೂ ಓಡಾಡೋಕ್ಕಾಗಿಲ್ಲ ಈ ಕೆಲಸದ ಬ್ಯುಸಿ ಶೆಡ್ಯೂಲ್ಸಿಂದ. ಸೊ ನಮಗೆ ಹಾಲಿಡೇ ಸಿಕ್ಕಾಗೇ ನಾವು ಈ ಥರ ಹೊರಗಡೆ ಓಡಾಡೋಕ್ಕಾಗೋದ್ರಿಂದ ಸೊ ರೆಸ್ಟ್ ಮಾಡೋದನ್ನು ಬಿಟ್ಟು ನಾವು ಹೊರಗಡೆ ಬರಬೇಕಾಗತ್ತೆ. ಫೈನಲಿ ಟೆಂಪಲ್ ರೀಚ್ ಆಗಾಯಿತು. ನಾನು ಅಂದ್ಕೊಂಡೆ ಇವತ್ತೇನು ಅಷ್ಟು ಜನ ಇರೋದಿಲ್ಲ ಅಂತ. ಬಟ್ ನಾನು ಮರ್ತೋಗ್ಬಿಟ್ಟೆ ಇವತ್ತು ಹಾಲಿಡೇ ಇರುತ್ತೆ ಅನ್ನೋದು. ಬಂದರೆ ತುಂಬ ರಶ್ ಇತ್ತು. ಸೊ ಪೂಜೆ ಐಟಮ್ಸ್ ಎಲ್ಲ ರೆಡಿ ಇತ್ತು. ಬಟ್ ಈ ಪ್ಲೇಟ್ ಒಂದು ನನಗೆಲ್ಲೂ ಸಿಕ್ಕಿರಲಿಲ್ಲ. ಇದೊಂದು ಪ್ಲೇಟಿಗೆ 10 ರೂಪಾಯಿ ರೀ. ಕಾಸ್ಟ್ಲಿ ದುನಿಯಾ ಆಗೋಗಿದೆ. ಆಮೇಲೆ ಹಾಗೇನೆ ಒಂದು 20 ರೂಪಾಯಿಂದು ರೋಸ್ ತೊಗೊಂಡು ದೇವಸ್ಥಾನ ಒಳಗಡೆ ಹೋದೆ. ಫಸ್ಟು ನಮ್ಮ ಗಣೇಶ ಅವ್ರಿಗೆ ಕೈ ಮುಗಿದು ಅಲ್ಲಿಂದ ಒಳಗಡೆ ಹೋದ್ವಿ. ಇವತ್ತು ರಶ್ ಇದ್ದಿದ್ದರಿಂದ ನಮಗೆ ಡೈರೆಕ್ಟ್ ಆ ಕಡೆಗೆ ಬಿಟ್ಟಿಲ್ಲ. ಇಲ್ಲಿ ಒಳಗಡೆಯಿಂದ ಬರಬೇಕಾಗತ್ತೆ. ಸೆಕ್ಯೂರಿಟಿ ಬ್ಯಾಗೆಲ್ಲ ಚೆಕ್ ಮಾಡಿ ಬಿಡ್ತಾರೆ. ಸೊ ನಾವು ಒಳಗಡೆ ಹಂಗೂ ಹಿಂಗೂ ಬಂದಾಯಿತು. ವೀಕ್ ಡೇಸಲ್ಲಿ ಬಂದರೆ ನಿಮಗೆ ಆಲ್ಮೋಸ್ಟ್ ಕಡಿಮೆನೇ ಇರ್ತಾರೆ ಜನ, ಇಷ್ಟು ರಶ್ ಇರೋದಿಲ್ಲ. ಸೊ ಇವತ್ತು ಹಾಲಿಡೇ ಇರೋದ್ರಿಂದ ಇಷ್ಟೊಂದು ರಶ್ ಇತ್ತು. ಮತ್ತು ವೀಕೆಂಡ್ ಬೇರೆ ಆಗಿದ್ದರಿಂದ ಫುಲ್ಲು ರಶ್ ಇದೆ. ಇಷ್ಟೊಂದು ರಶ್ ಇದೆ. ಇಲ್ಲಿ 2 ಲೈನ್ ಇರುತ್ತೆ. ಒಂದು ಸ್ಪೆಷಲ್ ಎಂಟ್ರಿ ಇರುತ್ತೆ ಮತ್ತು ಒಂದು ನಾರ್ಮಲಲ್ಲಿ ಬಂದರೆ ನಿಮಗೆ ಇಷ್ಟೊಂದು ಕ್ಯೂ ಇರುತ್ತೆ. ಸೊ ನೀವು ಸ್ಪೆಷಲ್ ಎಂಟ್ರಿ ಬೇಕಂತ ಹೇಳಿದರೆ 200 ರೂಪೀಸ್ ಪೇ ಮಾಡಿ ತೊಗೊಂಡು ಹೋಗ್ಬೋದು. ಇನ್ನೊಂದು ಕಡೆ ಇರುತ್ತೆ. ಸೊ ನಿಮಗೆ ಒಂದು 2-3 ಲೈನ್ ಸ್ಟ್ಯಾಂಡಿಂಗ್ ಕಡಿಮೆ ಆಗುತ್ತೆ. ಸೊ ನೀವು ಇಲ್ಲಿ ಬಂದ ಮೇಲೆ ಈ ಥರ ಎಲ್ಲ ನೋಡಿರ್ತೀವಿ ನಾವು. ಆಲ್ಮೋಸ್ಟ್ ಟೆಂಪಲ್ ಒಳಗಡೆ ಹೋದಾಗ ಈ ಥರ ಕಟ್ಟಿರ್ತಾರೆ. ಅಂದರೆ ಅವ್ರು ಏನೋ ವಿಶ್ ಇರುತ್ತೆ ಅದನ್ನು ಬರೆದು ಕಟ್ಟಿರ್ತಾರೆ. ಇಲ್ಲ ಅಂತಂದರೆ ಏನಾದ್ರು ಕಾಯಿಲೆ ಇದೆ ಅಂತ ಹೇಳಿದ್ರೆ ಆ ಟ್ಯಾಬ್ಲೆಟ್ಸ್ ಎಲ್ಲ ಅದನ್ನು ಹಾಗೆ ಕಟ್ಟಿರ್ತಾರೆ. ಫೈನಲಿ ಟೆಂಪಲ್ ಒಳಗಡೆ ರೀಚ್ ಆಗೋಯ್ತು. ನಾವು ಒಳಗಡೆ ರೀಚ್ ಆಗಿದ ತಕ್ಷಣ ನಮಗೆ ಇಲ್ಲಿ ಅಮ್ಮನವ್ರ ಪಾದ ಸಿಗುತ್ತೆ. ಸೊ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಮತ್ತು ಒಂದು ಸ್ತಂಭ ಇರುತ್ತೆ, ಅದಕ್ಕೂ ಕೂಡ ನಮಸ್ಕಾರ ಮಾಡಿಕೊಂಡು ಒಳಗಡೆ ಎಂಟ್ರಿ ಕೊಟ್ಟರೆ ಅಲ್ಲಿ ಕೂತ್ಕೊಂಡಿದ್ದಾಳೆ ನಮ್ಮಮ್ಮ. ಹೆಂಗೋ ಈ ರಶಲ್ಲೂ ಸ್ವಲ್ಪ ಮುಂದೆ ಬಂದಾಯಿತು. ಬಟ್ ಈ ವಿಡಿಯೋ ಅಲ್ಲಿ ನಾನು ಕ್ಲೀನಾಗಿ ತೋರ್ಸೋಕ್ಕಾಗಿಲ್ಲ ದೇವರನ್ನು. ಏನಕ್ಕಂತೇಳಿದರೆ ತುಂಬ ರಶ್ ಇತ್ತು. ಮತ್ತು ಅಲ್ಲಿ ತುಂಬ ಫೋರ್ಸ್ಫುಲ್ಲಿ ನಮ್ಮನ್ನು ಬೇಗ ಮಾಡ್ಕೊಂಡೋಗಿ ಅಂತ ಹೇಳ್ತಾಯಿದ್ರು. ಫೋಟೋ ಮತ್ತು ವೀಡಿಯೋಸ್ ಅಲೋ ಮಾಡ್ತಾ ಇರಲಿಲ್ಲ. ಇಷ್ಟಾದರೂ ರೆಕಾರ್ಡ್ ಆಗಿರೋದು ನನ್ನ ಪುಣ್ಯ ಆಗಿದೆ. ಸೊ ದೇವರನ್ನು ನೋಡಿಕೊಂಡು ಹಾಗೆ ಹಿಂದೆ ಬಂದ್ವಿ ಅಂತ ಹೇಳಿದರೆ ಅಲ್ಲಿ ಕಾಯಿನ್ಸ್ ಇಟ್ಟಿರ್ತಾರೆ. ಸೊ ಈ ಕಾಯಿನ್ಸ್ ಎಲ್ಲ ಹೇಗೆ ಅಂತ ಹೇಳಿದರೆ ತೊಗೊಂಡ್ಬಿಟ್ಟು ನಾವೇನಾದರೂ ವಿಶ್ನ ಮನಸ್ಸಲ್ಲಿ ಬೇಡಿಕೊಂಡು ನಾವು ಆ ಗೋಡೆಗೆ ಸ್ಟಿಕ್ ಮಾಡಿದರೆ ಅದು ಸ್ಟಿಕ್ ಆದರೆ ಹಾಗೇ ಸ್ಟಿಕ್ ಆಯಿತು, ಬಿದ್ದಿಲ್ಲ ಅಂತೇಳಿ ನಮ್ಮ ವಿಶ್ ಕಂಪ್ಲೀಟ್ ಆಗುತ್ತೆ ಅಂತ. ಸೊ ನಾನು ಅಂದ್ಕೊಂಡೆ ಇದು ಗರ್ಲ್ಸ್ ಮಾತ್ರ ಟ್ರಸ್ಟ್ ಮಾಡ್ತಾರೆ ಅಂತ. ಬಟ್ ಬಾಯ್ಸ್ ಕೂಡ ತುಂಬ ಟ್ರಸ್ಟ್ ಮಾಡ್ತಾರೆ ರೀ. ಹಾಗೆ ಹೊರಗಡೆ ಬಂದ್ವಿ. ಎಲ್ಲ ಇಲ್ಲಿ ಅಂಗಡಿಗಳೆಲ್ಲ ಇರುತ್ತೆ. ಮತ್ತು ತಡೆ ಹೊಡೆಯೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಈ ಪ್ಲೇಸಲ್ಲಿ ಬಂದುಬಿಟ್ಟು ತಡೆ ಹೊಡ್ಕೊಡ್ತಾರೆ. ಸೊ ಅದಾದಮೇಲೆ ಹಾಗೆ ಮುಂದೆ ಬಂದರೆ ಅಲ್ಲಿ ಏನು ದೊಡ್ಡದು ಸ್ಟ್ಯಾಚ್ಯೂ ಇದೆ, ಅದ್ರ ಹತ್ರ ಈ ಥರ ದೀಪಗಳನ್ನ ಹಚ್ಚಿಡ್ತಾರೆ. ಸೊ ಇವತ್ತು ವೀಕೆಂಡಿದ್ದು ಹಾಲಿಡೇ ಇರೋದ್ರಿಂದ ಇಷ್ಟೊಂದು ಜನ ಬಂದಿರೋದು. ಸೊ ನಾನು ಇಲ್ಲೇ ಸೇಲ್ ಮಾಡೋದನ್ನು ತೊಗೊಳೋದಿಲ್ಲ. ಯಾಕಂತ ಹೇಳಿದರೆ ಅವರು ಯಾವಾಗ ರೆಡಿ ಮಾಡಿ ಇಟ್ಟಿರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಯಾರೋ ಬೇರೆಯವ್ರು ಕಷ್ಟಪಟ್ಟು ರೆಡಿ ಮಾಡಿರೋದನ್ನು ನಾವು ತೊಗೊಂಡೋಗಿ ಹಚ್ಚಿ
ನನಗದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಸೊ ನಾನು ಹಾಗಾಗಿ ಮನೆಯಿಂದನೇ ಎಲ್ಲದನ್ನು ತೊಗೊಂಡೋಗಿದ್ದಿದ್ದು ಟೆಂಪಲ್ ಲೆಮನ್ನು ಮತ್ತು ಇದು ಎಲ್ಲದನ್ನು. ಸೊ ನಾನು ಇಲ್ಲಿಂದ ಲೆಮನ್ ಎಲ್ಲ ತೊಗೊಂಡೋಗಿದ್ದನ್ನೇ ಕಟ್ ಮಾಡಿ ನಾನು ಅಲ್ಲೇ ರೆಡಿ ಮಾಡಿಕೊಂಡು ದೇವಸ್ಥಾನದ ಮುಂದೆನೇ ರೆಡಿ ಮಾಡಿಕೊಂಡು ದೀಪ ಹಚ್ಚಿದ್ದು. ಸೊ ಇದರಲ್ಲಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ನಾವು ಒಂದು ದೀಪಕ್ಕೆ ಬಂದುಬಿಟ್ಟು ಎರಡೆರಡು ಬತ್ತಿನ ಹಚ್ಚಬೇಕಾಗತ್ತೆ. ಮತ್ತು ಈ ನಿಂಬೆಹಣ್ಣಿನ ದೀಪನ ನಾವು ಯಾವತ್ತೂ ಕೂಡ ಮನೆಯಲ್ಲಿ ಹಚ್ಚೋಕ್ಕೆ ಹೋಗಬಾರ್ದು. ಸೊ ದೇವಸ್ಥಾನದಲ್ಲೇ ಹಚ್ಚಬೇಕಾಗಿರುತ್ತೆ. ನಿಂಬೆಹಣ್ಣಿನ ದೀಪನ ನಾವು ಯಾವಾಗಲೂ ಹಚ್ಚೋದಕ್ಕಿಂತ ಮುಂಚೆ ಅದನ್ನು ಸ್ವಲ್ಪ ಲೂಸ್ ಮಾಡ್ಕೋಬೇಕಾಗತ್ತೆ. ಅದು ಗಟ್ಟಿ ಇರುತ್ತಲ್ವ. ಸೊ ಯಾಕಂದರೆ ನಾವು ಅದನ್ನು ಓಪನ್ ಮಾಡಿದಾಗ ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ನಾವು ಸಾಫ್ಟ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿಕೊಂಡು ದೀಪ ಥರ ಮಾಡಿಕೊಂಡ್ರೆ ಸೊ ನಾವು ಅದನ್ನು ಬೆಂಡ್ ಮಾಡೋವಾಗ ಅಷ್ಟು ಕಟ್ಟಾಗೋದಿಲ್ಲ. ಅದು ಇಲ್ಲ ಅಂತ ಹೇಳಿದರೆ ಹೋಲ್ ಆಗುತ್ತೆ, ಇಲ್ಲಾಂದರೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಆ ಥರ ದೀಪ ಹಚ್ಚೋಕ್ಕೆ ಹೋಗಬಾರ್ದು. ಸೊ ಈ ಗ್ಯಾಪಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಏನಂತ ಹೇಳಿದರೆ, ಯಾವುದೋ ಒಂದು ಪೇಪರ್ ಮೇಲೆ ಯಾರ ಹತ್ರ ಸಾಲ ತೊಗೊಂಡಿದ್ದಾರೋ ಅವ್ರ ಹೆಸರು ಬರೆದುಬಿಟ್ಟು ಇವರು ಸಾಲನ ಕೇಳಬಾರ್ದು ನನ್ನ ಹತ್ರ ಅಂತ ಹೇಳಿಬಿಟ್ಟು ಬರೆದುಬಿಟ್ಟು ಅಲ್ಲಿ ಹಾಕಿದ್ರು. ಇವಾಗ ಸಾಲ ತೊಗೊಳ್ಳೋವಾಗ ಅವ್ರಿಗೆ ಚೆನ್ನಾಗಿರುತ್ತೆ, ಮತ್ತೆ ಸಾಲನ ಕೇಳಬಾರ್ದು ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತಾರಲ್ಲ. ಸೊ ದೇವರಿಗೇನು ಗೊತ್ತಿರಲ್ವಾ ಅವ್ರು ಯಾವ ಕಷ್ಟದಲ್ಲಿದ್ದು ಇನ್ನೊಬ್ರು ಕಷ್ಟದಲ್ಲಿದ್ದಾರಲ್ಲ ಅಂತ ಸಹಾಯ ಮಾಡಿರ್ತಾರೋ, ಅದನ್ನು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಕೊಟ್ಟಿರೋರು ಕೂಡ ತುಂಬ ಕಷ್ಟಪಟ್ಟು ದುಡ್ದು ಕೊಟ್ಟಿರ್ತಾರೆ. ಸೊ ಫೈನಲಿ ನಾನು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ದೀಪನೂ ಹಚ್ಚಿ ಆಯಿತು, ನಿಂಬೆಹಣ್ಣಿನ ದೀಪನ. ನನಗಂತೂ ಇವತ್ತು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು. ಯಾಕಂದರೆ ಅದರಲ್ಲೂ ನಾವು ರೆಡಿ ಮಾಡಿಕೊಂಡು ಪೂಜೆ ಮಾಡೋದಂತ ಅಂದರೆ ಅದರಲ್ಲಿ ಇನ್ನೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಿಮಗೆ ಬೇಕಾದರೆ ಈ ಥರ ಬೀಗ ಕೂಡ ಹಾಕ್ಬೋದು. ಇವತ್ತು ತುಂಬ ರಶ್ ಇದ್ದಿದ್ದರಿಂದ ನನ್ನ ಫೋಟೋಸು ವೀಡಿಯೋಸು ಕರೆಕ್ಟಾಗಿ ತೆಗಿಯೋಕ್ಕಾಗಿಲ್ಲ. ಇದು ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾಗ ತೆಗೆದಿರೋ ಫೋಟೋಸು. ಸೊ ಇದು ಅಲಂಕಾರ ಮಾಡಿದಾಗ ಫ್ರೀಯಾಗಿ ತೊಗೋಬೋದು. ಇದೆಲ್ಲ ಈ ಕಡೆ ಏನು ಕಾಯಿ ಕಟ್ತೀವಿ ಅಲ್ಲಿರೋದು. ನಾವೇನಾದರೂ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಆ ಕಾಯಿನ ಕಟ್ಟಿದರೆ ಅದು ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಕಾಯೆಲ್ಲ ಯಾವತ್ತೂ ಕಟ್ಟಿಲ್ಲ. ಸೊ ನಾನು ಇವತ್ತೇ ಫಸ್ಟ್ ನಿಂಬೆಹಣ್ಣಿನ ದೀಪನ ಈ ದೇವಸ್ಥಾನಕ್ಕೆ ಹಚ್ಚಿದ್ದು. ಇದು ನನ್ನ 4th ಟೈಮ್ ಹೋಗಿರುತ್ತೆ. ಸೊ ಮನಸ್ಸಿಗೆ ತುಂಬ ಶಾಂತಿಯಾಗಿರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಎಲ್ಲ ವಿಸಿಟ್ ಮಾಡಿ. ಸೊ ಇಲ್ಲಿ ಬಂದುಬಿಟ್ಟು ಏನು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅದು ಬಂದುಬಿಟ್ಟು 252 ಅಡಿ ಇರೋವಂಥ ಸ್ಟ್ಯಾಚ್ಯೂನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ನೋಡಿ, ನಮ್ಮ ಗಾಂಧಿ ತಾತ ಕೂಡ ನಿಂತ್ಕೊಂಡಿದ್ದಾರೆ ಇಲ್ಲಿ. ಹಾಗಂತ ಗಾಂಧಿ ತಾತ ಬಂದಿಲ್ಲ, ಅಲ್ಲಿ ಯಾರೋ ಗಾಂಧಿ ತಾತ ಥರ ರೆಡಿಯಾಗಿ ನಿಂತಿರೋದು. ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ಅದರ ಆಪೋಸಿಟಲ್ಲೇ ಅನ್ನದಾಸೋಹ ಇರುತ್ತೆ. ಸೊ ಪ್ರಸಾದ ಕೂಡ ಕೊಡ್ತಾ ಇರ್ತಾರೆ. ಪ್ರಸಾದ ಕೂಡ ನೀವು ಊಟ ಮಾಡ್ಕೋಬೋದು ಇಲ್ಲಿ. ಸೊ ಪೂಜೆ ಮುಗೀತು, ಎಲ್ಲ ಮುಗೀತು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಇದೇ ಥರ ನಿಮ್ಮೂರಲ್ಲೂ ಯಾವ್ದಾದ್ರು ಫೇಮಸ್ ಟೆಂಪಲ್ಸ್ ಇದ್ದರೆ ಅಥವಾ ಫೇಮಸ್ ಪ್ಲೇಸಸ್ ಏನಾದರೂ ಇದ್ದರೆ ಅಥವಾ ಯಾರಿಗೂ ಗೊತ್ತಿಲ್ಲ ಬಟ್ ಅದು ತುಂಬ ಚೆನ್ನಾಗಿರೋ ಪ್ಲೇಸಸ್ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೋರ್ ದಟ್ ಪ್ಲೇಸಸ್. ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಇನ್ನು ನೆಕ್ಸ್ಟ್ ವಿಡಿಯೋ. ಬಾಯ್. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.